ರೆಡ್ಡಿ ಜೊತೆ ಫೈಟ್ ನಡುವೆ ಹೆಚ್ಚಾಯಿತು ಶ್ರೀರಾಮುಲು ಪವರ್. ಬಳ್ಳಾರಿಯಲ್ಲಿ ಶ್ರೀರಾಮುಲು ಪರ ಬಿಜೆಪಿ ಕಾರ್ಯಕರ್ತರು ಬ್ಯಾಟಿಂಗ್ ಮಾಡಿದ್ದಾರೆ. ರಾಮುಲು ಬಳ್ಳಾರಿ ಕ್ಷೇತ್ರವನ್ನ ಬಿಟ್ಟು ಹೋಗುವುದಂತೆ ಬೆಂಬಲಿಗರು ಪಟ್ಟನ್ನ ಹಿಡಿದಿದ್ದಾರೆ. ಈಗ ರಾಮುಲು ಪರವಾಗಿ ಕಾರ್ಯಕರ್ತರು ಅಲೆಯನ್ನು ಎಬ್ಬಿಸಿದ್ದಾರೆ. ಯಾಕಂದರೆ ಈಗ ಕೂಡ್ಲಿಗಿ ಕಡೆಗೆ ಮುಖ ಮಾಡ್ತೀವಿ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ದಾರೆ ರಾಮುಲು ಅವರು. ಹಾಗಾಗಿ ಈ ಕ್ಷೇತ್ರದಲ್ಲಿ ನೀವು ಇರಬೇಕು, ಇಲ್ಲಿನ ಮಗ ನೀವು ಬಿಟ್ಟು ಹೋಗಬಾರ್ದು ಅಂತ ಪಟ್ಟು ಹಿಡಿದಿದ್ದಾರೆ. ಶೀಘ್ರದಲ್ಲೇ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ರಾಮುಲು ಕ್ಷೇತ್ರ ತೊರೆದ್ರೆ ನಮಗೆ ನಾಯಕರು ಯಾರು? ನಾವು ಅನಾಥರಾಗಿಬಿಡ್ತೀವಿ, ನೀವೇ ನಮ್ಮ ನಾಯಕರು, ಸೋತರು ಗೆದ್ರು. ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ತೊರೆಯದಂತೆ ಕಾರ್ಯಕರ್ತರು ರಾಮುಲುಗೆ ಮನವಿ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಶ್ರೀರಾಮುಲು ಅಂದರೆ ಒಂದು ಶಕ್ತಿ ಇದ್ದ ಹಾಗೆ. ರಾಮುಲು ಕೂಡ್ಲಿಗಿ ಕ್ಷೇತ್ರದಲ್ಲಿ ಸ್ಪರ್ಧೆ ಬೇಡ ಅಂತಿದ್ದಾರೆ. ಬಿಜೆಪಿಗರು ಬಹಳ ಒತ್ತಾಯವನ್ನು ಮಾಡ್ತಿದ್ದಾರೆ, ನೀವು ಕ್ಷೇತ್ರವನ್ನು ಬದಲಾವಣೆ ಮಾಡಬೇಡಿ ಅಂತೇಳಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಸೋತಂತ ಮತ್ತು ಗೆದ್ದಂಥ ಆ ಕ್ಷೇತ್ರದ ಶಾಸಕರಲ್ಲಿ, ಸ್ವತಂತ್ರ ಶಾಸಕರಲ್ಲಿ ಕೆಲಸ ಮಾಡ್ತಾರೆ ಕಾರ್ಯಕರ್ತ ಇಟ್ಕೊಂಡು. ಈಗ ಶ್ರೀರಾಮುಲು ಸಹ ಇಷ್ಟು ದಿನ ನಮ್ಮ ಕ್ಷೇತ್ರದ ಜನರ ಮಧ್ಯೆ ಇದ್ದರು. ಅವರೇನೀಗ ಕೂಡ್ಲಿಗೆ ಹೋಗ್ತು ಅಂತ ಮೊನ್ನೆ ಮಾಧ್ಯಮದ ಮೂಲಕನೇ ಹೇಳಿದರೆ, ಆ ಒಂದು ವಿಚಾರವಾಗಿ ನೀವು ಬಳ್ಳಾರಿ ಗ್ರಾಮೀಣ ತೊರೆದು ಹೋಗಬೇಡಿ, ಮುಂದಿನ ಚುನಾವಣೆ ನಾವು ಗೆಲ್ಲೋಣ, 2028 ಗೆಲ್ಲುವಂಥ ಎಲ್ಲ ಸೂಚನೆಗಳು ಬಳ್ಳಾರಿ ಗ್ರಾಮೀಣದಲ್ಲಿದೆ, ರಾಜ್ಯದಲ್ಲಿದೆ. ಆದ್ದರಿಂದ ಈ ಕ್ಷೇತ್ರನ ಬಿಟ್ಟು ಹೋಗಬೇಡಿ. ನೀವು ಹಾಗೇನಾದರೂ ಹೋಗ್ಬೇಕಂತ ಹೈಕಮಾಂಡ್ಲಿ ಆದೇಶ ಬಂದರೆ ನಮಗೆ ತಿಳಿಸಿ ಹೋಗಿ. ಹೈಕಮಾಂಡ್ಲಿ ಆದೇಶ ಬಂದಿದ್ದೆ, ನಾನು ಕೂಡ್ಲಿಗೆ ಹೋಗ್ತಾ ಇದ್ದೀನಿ ನಿಲ್ಲಲಿಕ್ಕೆ ಅಂತ ಹೇಳಿ ಅವಾಗ ತೀರ್ಮಾನ ತೊಗೊತಾರೆ. ಮತ್ತು ಈ ಕ್ಷೇತ್ರದ ಜನನೇ ನೀವು ಮೊಳಕಾಮೂರಿಗೆ ಹೋಗೋ ಕಾಲಕ್ಕೂ ಹೇಳ್ದಂಗೆ ಹೋದ್ರಿ. ಫಕೀರಪ್ಪ ಅವರು ಅಲ್ಪ ಮತದಲ್ಲೂ, ಅದೇ ಫಕೀರಪ್ಪ ಅವರು 6 ತಿಂಗಳ ಮುಂದೆ ನಾವು ಆಯ್ಕೆ ಮಾಡ್ಕೊಂಡಿದ್ರೆ ನಾವು ಗೆಲ್ತಿದ್ದೀವಿ. ಇವತ್ತಿಗೂ ಆ ಕ್ಷೇತ್ರವನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊತಿದ್ವಿ. ಕೈಯಾರು ಬಿಟ್ಕೊಟ್ಟಿದ್ದು ಅವಾಗ. ಫಕೀರಪ್ಪ ಅಂತ ಒಳ್ಳೆ ನಾಯಕ, ಆದರೂ ನಾವು ಅಲ್ಪ ಮತದಲ್ಲಿ ಸೋತೀವಿ. ಕಾರ್ಯಕರ್ತರ ಮೇಲೆ ಯಾವುದೇ ರೀತಿಯ ಗೊಂದಲ, ವಿಶ್ವಾಸ ಇದೆ. ನಮ್ಮಿಬ್ಬರು ನಾಯಕರು ಇವತ್ತಲ್ಲಿ ನಾಳೆ ಒಂದಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಹಂಗಾಗಿ ಭಗವಂತನು ಸಹ ಅವರಿಬ್ಬರನ್ನ ಒಂದು ಮಾಡಿ ಮತ್ತೆ ಹಳೆ ದಿನಗಳನ್ನು, ಬಳ್ಳಾರಿ ಗತ ವೈಭವವನ್ನು ಅವರಿಬ್ಬರು ಮಾಡಬೇಕನ್ನೋದು ನಮ್ಮ ಉದ್ದೇಶ. ಎಲ್ಲ ಕ್ಷೇತ್ರ ಶ್ರೀರಾಮುಲು ಸಾಹೇಬರು, ಸನ್ಮಾನ್ಯ ಶ್ರೀರಾಮುಲು ಸಾರ್ ಅವರು ನಾನು ಕೂಡ್ಲಿಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಕ್ಕೆ ನಾವೊಂದು ಪ್ರೆಸ್ ಮೀಟನ್ನು ಕರೆದಿದ್ವಿ ಎಲ್ಲ ಕಾರ್ಯಕರ್ತರು ಸೇರಿ. ಏನಂತ ಹೇಳಿ, ನೀವು ಕೂಡ್ಲಿಗಿ ಕ್ಷೇತ್ರಕ್ಕೆ ನಿಮ್ಗೇನನ್ನ ರಾಜ್ಯಾಧ್ಯಕ್ಷರು ಏನನ್ನ ಅಲ್ಲಿ ಹೋಗಿ ನಿಂದ್ರೆ ಸ್ಪರ್ಧೆ ಮಾಡ್ರಿ ಅಂತಿದ್ರ, ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಏನನ್ನ ಹೇಳಿದ್ರ ಸ್ಪರ್ಧೆ ಮಾಡೋಕ್ಕೆ ಕೂಡ್ಲಿಗಿ ಕ್ಷೇತ್ರದಿಂದ ನಿಂದ್ರಿ ಅಂತಂತೇಳಿ. ಅದನ್ನು ನಮಗೆ ಗೊಂದಲವನ್ನು ಕ್ಲಿಯರ್ ಮಾಡಬೇಕು. ಒಂದು ಎರಡನೇ ಬಾರಿ ನೀವು ಇಲ್ಲಿಂದ ಹೋಗ್ತಾ ಇರೋದು. ಮೊದಲನೇ ಬಾರಿ ನೀವು ಮೊಳಕಾಮೂರಿಂದ ಸ್ಪರ್ಧೆ ಮಾಡಿದ್ರಿ, ಅವಾಗೂ ನಮ್ಮನ್ನ ಬಿಟ್ಟು ಹೋದ್ರಿ, ಇವಾಗೂ ನಮ್ಮ ಕಾರ್ಯಕರ್ತನೆಲ್ಲ ಬಿಟ್ಟು ಹೋದ್ರೆ ಹೆಂಗೆ ನಮ್ಮ ಪರಿಸ್ಥಿತಿಗಳು ಮುಂದೆ ಹೆಂಗೆ? ಇಲ್ಲ ನಮಗೆ ಯಾರನ್ನ ಹೊಸ ನಾಯಕರನ್ನ ಒಂದು ಘೋಷಣೆ ಮಾಡಿ ಇಲ್ಲಿಂದ ನಾಯಕರಪ್ಪ ನೆಕ್ಸ್ಟ್ ಇವರೇ ಚುನಾವಣೆ ಸ್ಪರ್ಧಿಸ್ತಾರೆ ಅಂತ ಹೇಳಿ ಹೋಗಿ ಆ ನಾಯಕರಿಂದ ನಾವು ಹೋಗ್ತೀವಿ. ನಮಗೆ ಯಾವುದೇ ರೀತಿ ಗೊಂದಲ ಇಲ್ಲ ಸರ್. ನಾವು ಎರಡು ಕಡೆನೂ ಹೋಗ್ತಾಯಿದ್ದೀವಿ, ಅಲ್ಲಿ ಹೋಗ್ತಾಯಿದ್ದೀವಿ, ಇಲ್ಲಿ ಹೋಗಿ ಬರ್ತಾಯಿದ್ದೀವಿ. ಯಾವುದೇ ಗೊಂದಲ ಇಲ್ಲ. ನಾವು ಗೊಂದಲ ಬಗೆಹರಿಸ್ಕೊಬೇಕಂತಲೇ ಇವಾಗ ಇಲ್ಲಿ ನಮಗೆ ಒಬ್ಬ ನಾಯಕರು ಬೇಕು ಅಂತೇಳಿ ನಾವು ಇದು ಮಾಡ್ತೀವಿ.